ನಮಗೆ ಇಲ್ಲಿ ಒಂದು ಪ್ರಶ್ನೆನ ಕೊಟ್ಟಿದ್ದಾರೆ. ಆ ಪ್ರಶ್ನೆಯಲ್ಲಿ ವಿನಾಯಕನು 7 ಕಿಲೋಮೀಟರ್ ತ್ರಿಜ್ಯವಿರುವ ವೃತ್ತಾಕಾರ ಪಥದಲ್ಲಿ ಏಕರೂಪ ವೃತ್ತೀಯ ಚಲನೆಯಲ್ಲಿ ವಾಹನ ಚಲಾಯಿಸುತ್ತಿದ್ದಾನೆ. ಒಂದು ಸುತ್ತನ್ನ ಪೂರ್ಣಗೊಳಿಸಲು ಅವನು 2 ಗಂಟೆಗಳನ್ನ ತೆಗೆದುಕೊಂಡರೆ ಅವನ ಜವವನ್ನು ಕಂಡುಹಿಡಿಯಿರಿ. ಸೂಚನೆ π = 22/7 ಎಂದು ಪರಿಗಣಿಸಿ. ಈ ಪ್ರಶ್ನೆಯಲ್ಲಿ ನಮಗೆ ಪೈ ಬೆಲೆನ ಕೊಟ್ಟಿದ್ದಾರೆ. ಹಾಗೇನೆ ಒಂದು ಸುತ್ತನ್ನ ಪೂರ್ಣಗೊಳಿಸಲು ತೆಗೆದುಕೊಳ್ಳುವ ಸಮಯನ ಕೊಟ್ಟಿದ್ದಾರೆ. ಹಾಗೇನೆ ವೃತ್ತದ ತ್ರಿಜ್ಯವನ್ನು ಸಹ ಕೊಟ್ಟಿದ್ದಾರೆ. ಈ ಪ್ರಶ್ನೆನ ನಾವು ಬಿಡಿಸ್ತಾ ಹೋಗೋಣ. ಇಲ್ಲಿ ವಿನಾಯಕನು ಒಂದು ವಾಹನವನ್ನು ವೃತ್ತಾಕಾರ ಪಥದಲ್ಲಿ ಏಕರೂಪ ವೃತ್ತೀಯ ಚಲನೆಯಲ್ಲಿ ಚಲಾಯಿಸುತ್ತಿದ್ದಾನೆ. ಆ ವೃತ್ತದ ತ್ರಿಜ್ಯ ಎಷ್ಟಿದೆ ಅಂತ ನೋಡಿದ್ರೆ ಆ ವೃತ್ತದ ತ್ರಿಜ್ಯ 7 ಕಿಲೋಮೀಟರ್ ಇದೆ. ಹಾಗೇನೆ ಅವನು ಈ ವಾಹನದಲ್ಲಿ ಒಂದು ಸುತ್ತನ್ನ ಪೂರ್ಣಗೊಳಿಸಲು ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಹೇಳಿದ್ರೆ 2 ಗಂಟೆಗಳ ಸಮಯವನ್ನ ಅವನು ತೆಗೆದುಕೊಳ್ಳುತ್ತಿದ್ದಾನೆ. ಹಾಗಾದ್ರೆ ನಾವಿಲ್ಲಿ ಅವನ ಜವವನ್ನ ಕಂಡುಹಿಡಿಯೋಣ. ಅದಕ್ಕೂ ಮುಂಚೆ ನಾವು ಏಕರೂಪ ವೃತ್ತೀಯ ಚಲನೆ ಎಂದರೇನು ಅಂತ ತಿಳಿಯೋಣ. ಏಕರೂಪ ವೃತ್ತೀಯ ಚಲನೆ ಎಂದರೆ ವಾಹನದ ವೇಗವು ಇಡೀ ಪಥದಲ್ಲಿ ಸ್ಥಿರವಾಗಿರಬೇಕು. ಅದನ್ನ ನಾವು ಏಕರೂಪ ವೃತ್ತೀಯ ಚಲನೆ ಅಂತ ಕರಿತೀವಿ. ಈಗ ಜವದ ಸೂತ್ರನ ಬರಿತಾ ಹೋಗೋಣ. ಜವ ದೂರ ಬೈ ಕಾಲ. ಇಲ್ಲಿ ನಾವು ಕಾಲ ಅಂದ್ರೆ ಸಮಯ. ಈಗ ನಮ್ಗೆ ದೂರ ಅಂತ ಗೊತ್ತಾ? ದೂರ ಅಂದ್ರೆ ಏನು ಅಂತ ಗೊತ್ತಾ? ಪ್ರಶ್ನೆಯಲ್ಲಿ ಎಲ್ಲೂ ಕೊಟ್ಟಿಲ್ಲ. ಹಾಗಾದ್ರೆ ನಾವು ಹೇಗೆ ಕಂಡಿಡ್ಕೋತೀವಿ? ಹೇಗಪ್ಪ ಅಂದ್ರೆ ನಾನು ನಿಮ್ಗೆ ಹೇಳ್ದೆ ವಿನಾಯಕನು ಈ ವಾಹನವನ್ನ ವೃತ್ತಾಕಾರ ಪಥದಲ್ಲಿ ಚಲಾಯಿಸ್ತಾ ಇದ್ದಾನೆ ಅಂತ. ಹಾಗಾದ್ರೆ ಒಂದು ಪೂರ್ಣ ಸುತ್ತಿನಲ್ಲಿ ಕ್ರಮಿಸಿದ ದೂರವು ವೃತ್ತದ ಸುತ್ತಳತೆಗೆ ಸಮಾನವಾಗಿರುತ್ತದೆ. ವೃತ್ತದ ಸುತ್ತಳತೆ ಏನು? ವೃತ್ತದ ಸುತ್ತಳತೆ 2πr ಆಗಿರುತ್ತದೆ. ಡಿವೈಡೆಡ್ ಬೈ ತೆಗೆದುಕೊಂಡಂತ ಸಮಯ ಎಷ್ಟು? ತೆಗೆದುಕೊಂಡಂತ ಸಮಯ 2 ಗಂಟೆಗಳು. ಹಾಗಾದ್ರೆ ನಮ್ಗೆ ಇಲ್ಲಿ ನೋಡಿ, ಇಲ್ಲಿ ಪೈ ಬೆಲೆ ಗೊತ್ತು, ಆರ್ ಅಂದ್ರೆ ಏನು ಅಂತ ಗೊತ್ತು, ತೆಗೆದುಕೊಂಡಂತ ಸಮಯ ಕೂಡ ನಮ್ಗೆ ಗೊತ್ತಿದೆ. ಈಗ ನಾವೇನ್ ಮಾಡೋಣ? ಆ ಬೆಲೆಗಳನ್ನ ಇಲ್ಲಿ ಅನ್ವಯಿಸ್ತಾ ಹೋಗೋಣ. ಜವ = 2 ಇಂಟು ಪೈ ಅಂದ್ರೆ 22/7 ಇಂಟು ಆರ್ ಅಂದ್ರೆ 7 ಕಿಲೋಮೀಟರ್ ಡಿವೈಡೆಡ್ ಬೈ 2 ಗಂಟೆಗಳು. ಇಲ್ಲಿ ನಾವು ನೋಡ್ತಾ ಹೋಗೋಣ. ಇಲ್ಲಿ ಸರಳವಾದ ಭಾಗಾಕಾರ ಮಾಡ್ತಾ ಹೋಗೋಣ. ಇಲ್ಲಿ 7ಅನ್ನ 7ರಿಂದ ಭಾಗಿಸಿದಾಗ ನಮ್ಗೆ ಏನಾಗುತ್ತೆ? 1 ಬರುತ್ತೆ. ಹಾಗೇನೆ ನೋಡಿ, ಇಲ್ಲಿ ಅಂಶದಲ್ಲಿ 2 ಇದೆ, ಛೇದದಲ್ಲಿ ಕೂಡ 2 ಇದೆ. ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಈಗ ನಮ್ಗೆ ಇಲ್ಲಿ ಮಿಕ್ಕಿದ್ದೇನು? ಇಲ್ಲಿ ನೋಡಿ, ನಾವು ಇಲ್ಲಿ 7ರಿಂದ 7 ಭಾಗಿಸಿದಾಗ ಇಲ್ಲಿ 1 ಇತ್ತು. 22ರಿಂದ 1 ಗುಣಿಸ್ಕೊಂಡ್ರೆ 22 ಬರುತ್ತೆ. ಈಗೇನ್ ಮಿಕ್ಕುತ್ತೆ ನಮ್ಗೆ? ಜವ = 22 ಕಿಲೋಮೀಟರ್ ಪರ್ ಅವರ್. ಅಂದ್ರೆ ವಿನಾಯಕ್ ರವರ ಜವ ಎಷ್ಟಿದೆ ಅಂತ ನೋಡಿದ್ರೆ ನಾವು ಪ್ರತಿ ಗಂಟೆಗೆ ಅದು 22 ಕಿಲೋಮೀಟರ್ ಆಗಿದೆ. ಈ ಪ್ರಶ್ನೆಗೆ ನಮ್ಗೆ ಉತ್ತರ ಸಿಕ್ಕಿದೆ. ಇದೇ ತರ ನಮ್ಗೆ ಇನ್ನೊಂದು ಪ್ರಶ್ನೆ ಇದೆ. ಆ ಪ್ರಶ್ನೆನ ನಾವು ಬಿಡಿಸ್ತಾ ಹೋಗೋಣ. ಒಂದು ಇರುವೆ 11 ಮೀಟರ್ ಪರ್ ಸೆಕೆಂಡ್ ಜವದೊಂದಿಗೆ ಏಕರೂಪ ವೃತ್ತೀಯ ಚಲನೆಯಲ್ಲಿ ಚಲಿಸುತ್ತಿದೆ. ವೃತ್ತದ ತ್ರಿಜ್ಯವು 21 ಮೀಟರ್ ಆಗಿದ್ದರೆ ಆ ಇರುವೆ ಅರ್ಧ ಸುತ್ತನ್ನ ಪೂರ್ಣಗೊಳಿಸಲು ತೆಗೆದುಕೊಳ್ಳುವ ಸಮಯವನ್ನು ಕಂಡುಹಿಡಿಯಿರಿ. ಸೂಚನೆ π = 22/7 ಎಂದು ಪರಿಗಣಿಸಿ. ಈ ಪ್ರಶ್ನೆಯಲ್ಲೂ ಕೂಡ ನಮ್ಗೆ ಪೈ ಬೆಲೆನ ಕೊಟ್ಟಿದ್ದಾರೆ. ಈ ಪ್ರಶ್ನೆ ಸಹ ಮೊದಲಿನ ಪ್ರಶ್ನೆ ತರನೇ ಇದೆ. ಆದ್ರೆ ನಾವಿಲ್ಲಿ ಇರುವೆ ಅರ್ಧ ಸುತ್ತನ್ನ ಪೂರ್ಣಗೊಳಿಸಲು ತೆಗೆದುಕೊಳ್ಳುವ ಸಮಯವನ್ನ ಕಂಡುಹಿಡಿಬೇಕಾಗಿದೆ. ಈ ಪ್ರಶ್ನೆ ಬಿಡಿಸ್ತಾ ಹೋಗೋಣ. ಒಂದು ಇರುವೆಯು ಏಕರೂಪ ವೃತ್ತೀಯ ಚಲನೆಯಲ್ಲಿ ಈ ವೃತ್ತದ ಸುತ್ತ ಸುತ್ತಾ ಇದೆ. ಹಾಗಾದ್ರೆ ನಾವು ಆ ವೃತ್ತದ ತ್ರಿಜ್ಯ ಎಷ್ಟಿದೆ ಅಂತ ನೋಡೋಣ. ವೃತ್ತದ ತ್ರಿಜ್ಯ 21 ಮೀಟರ್ ಇದೆ. ಇರುವೆ 11 ಮೀಟರ್ ಪರ್ ಸೆಕೆಂಡ್ ಜವದೊಂದಿಗೆ ಈ ವೃತ್ತದ ಸುತ್ತ ಸುತ್ತುತ್ತಾ ಇದೆ. ನಾವು ಅರ್ಧ ಸುತ್ತನ್ನ ಪೂರ್ಣಗೊಳಿಸಲು ಇರುವೆಗೆ ತೆಗೆದುಕೊಳ್ಳುವ ಸಮಯವನ್ನ ಕಂಡುಹಿಡಿಬೇಕಾಗಿದೆ. ಹೌದಲ್ವಾ? ಈಗ ನೋಡಿ, ನಮ್ಗೆ ಅರ್ಧ ಸುತ್ತನ್ನ ಮಾತ್ರ ಈ ಪ್ರಶ್ನೆಯಲ್ಲಿ ನಾವು ಗಮನದಲ್ಲಿ ಇಟ್ಕೋಬೇಕು. ಇಲ್ಲೂ ಕೂಡ ಸೂತ್ರ ಬರಿತಾ ಹೋಗೋಣ. ಜವ ದೂರ ಬೈ ಕಾಲ. ಕಾಲ ಅಂದ್ರೆ ಸಮಯ. ನಮ್ಗೆ ಇಲ್ಲಿ ನಾವೇನ್ ಕಂಡುಹಿಡಿಬೇಕಾಗಿದೆ? ಕಾಲವನ್ನ ಕಂಡುಹಿಡಿಬೇಕಾಗಿದೆ. ಆದ್ರಿಂದ ನಾನು ಕಾಲನ ಎಡಭಾಗಕ್ಕೆ ಕಳಿಸ್ತೀನಿ. ಅವಾಗ ಸೂತ್ರ ಏನಾಗುತ್ತೆ? ಕಾಲ t = ದೂರ ಬೈ ಜವ ಅಂತ ಆಗುತ್ತೆ. ನಾನು ನಿಮ್ಗೆ ಮೊದಲ ಪ್ರಶ್ನೆಯನ್ನೇ ಹೇಳಿದೀನಿ, ದೂರನ ನಾವು ಹೇಗೆ ಕಂಡುಹಿಡ್ಕೋಬೇಕಂತ.
ಆದ್ರೆ ಇಲ್ಲಿ ನೀವು ಯೋಚಿಸ್ಬೇಕು. ಏನಕ್ಕೆ ಅಂತ ಹೇಳಿದ್ರೆ, ಇಲ್ಲಿ ನಾವು ಅರ್ಧ ಸುತ್ತನ್ನ ಮಾತ್ರ ಪರಿಗಣನೆಯಲ್ಲಿ ಇಟ್ಕೋತಾ ಇದ್ದೀವಿ. ಹಾಗಾದ್ರೆ ಏನಾಗುತ್ತೆ? ಪೂರ್ಣ ವೃತ್ತದ ಸುತ್ತಳತೆ ಆಗಿದ್ರೆ 2 ಪೈ ಆರ್ ಆಗಿರ್ತಿತ್ತು. ಅರ್ಧ ವೃತ್ತದ ಸುತ್ತಳತೆ ಆಗಿದ್ರಿಂದ ಏನಾಗುತ್ತೆ? ಅದರ ಅರ್ಧದಷ್ಟು ಅಂದರೆ ಪೈ ಆರ್ ಆಗಿರುತ್ತದೆ. ಡಿವೈಡೆಡ್ ಬೈ ತೆಗೆದುಕೊಂಡಂತಹ ಜವ ಎಷ್ಟು? 11 ಮೀಟರ್ ಪರ್ ಸೆಕೆಂಡ್. ಇಲ್ಲಿ ನಮ್ಗೆ ಪೈ ಅಂದ್ರೆ ಗೊತ್ತು. ಹಾಗೇನೆ ಆರ್ ಅಂದ್ರೆ ತ್ರಿಜ್ಯ ಕೂಡ ಗೊತ್ತು. ಆ ಬೆಲೆಗಳನ್ನ ನಾವಿಲ್ಲಿ ಅನ್ವಯಿಸ್ತಾ ಹೋಗೋಣ. ಟಿ ಇಸ್ ಈಕ್ವಲ್ ಟು 22/7 ಇಂಟು ಆರ್ ಅಂದ್ರೆ ಎಷ್ಟು? 21 ಮೀಟರ್ ಡಿವೈಡೆಡ್ ಬೈ 11 ಮೀಟರ್ ಪರ್ ಸೆಕೆಂಡ್. ಇಲ್ಲಿ ನಾವು ಸರಳವಾಗಿ ಭಾಗಾಕಾರ ಮಾಡ್ತಾ ಹೋಗೋಣ. 7ರಿಂದ 21 ಭಾಗಿಸೋಣ. ಅವಾಗ ಏನಾಗುತ್ತೆ? 7 ಮೂರ್ಲ 21. ಈಗ ಏನಿದೆ ಅದನ್ನ ಅದೇ ತರ ಬರ್ಕೊಳ್ಳೋಣ. ಇಸ್ ಈಕ್ವಲ್ ಟು 22 ಇಂಟು 3 ಮೀಟರ್ ಡಿವೈಡೆಡ್ ಬೈ 11 ಮೀಟರ್ ಪರ್ ಸೆಕೆಂಡ್. ಇಲ್ಲಿ ನಾವು 11ರಿಂದ 22 ಭಾಗಿಸೋಣ. ಅವಾಗ ಏನಾಗುತ್ತೆ? 11 ಎರಡ್ಲಿ 22 ಆಗುತ್ತೆ. ಇಲ್ಲಿ ನೋಡಿ, ಅಂಶದಲ್ಲಿ ಕೂಡ ಮೀಟರ್ ಇದೆ, ಛೇದದಲ್ಲಿ ಕೂಡ ಮೀಟರ್ ಇದೆ. ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಈಗ ನಾವು ಏನ್ ಮಾಡಬೇಕು? ಇಲ್ಲಿ 2 ಇದೆ ಇಂಟು 3 ಎಷ್ಟಾಗುತ್ತೆ? 2 ಇಂಟು 3 ಅಂದ್ರೆ 6 ಆಗುತ್ತೆ. ಹಾಗೇನೆ ಛೇದದಲ್ಲಿ ಏನಿದೆ? ಸೆಕೆಂಡ್ ಇದೆ. ಏನಾಗುತ್ತೆ? ಟಿ ಇಸ್ ಈಕ್ವಲ್ ಟು 6 ಸೆಕೆಂಡ್ಗಳು ಆಗುತ್ತೆ. ಈ ಪ್ರಶ್ನೆಯಲ್ಲಿ ನಾವು ಏನ್ ಗಮನದಲ್ಲಿ ಇಟ್ಕೋಬೇಕಂತ ಹೇಳಿದ್ರೆ, ಪೂರ್ಣ ವೃತ್ತದ ಸುತ್ತಳತೆ ಆಗಿದ್ರೆ 2 ಪೈ ಆರ್ ಆಗಿರುತ್ತೆ. ಅರ್ಧ ವೃತ್ತದ ಸುತ್ತಳತೆ ಆಗಿದ್ರೆ ಎಷ್ಟಾಗಿರುತ್ತೆ? ಅದರ ಅರ್ಧದಷ್ಟು ಅಂದ್ರೆ ಪೈ ಆರ್ ಆಗಿರುತ್ತದೆ.